ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾಂತಮಾರ್ಗ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ದೆ, ಒಂದು 3 ಕ್ವೆಶನ್ಗಳನ್ನ ಸಾಲ್ವ್ ಮಾಡಿದ್ದೆ. ಯಾವುದ್ರಲ್ಲಿ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ. ಸೊ ಇವಾಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಸೊ ಇವಾಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ನನ್ನ ಸಬ್ಜೆಕ್ಟ್ ಮತ್ತೆ ನನ್ನ ವರ್ಬ್ ಎರಡು ಸರಿ ಹೊಂದಬೇಕು, ಎರಡು ಅಗ್ರಿ ಆಗ್ಬೇಕು. ಇದನ್ನ ನಾನು ಏನಂತೀನಿ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತೀನಿ. ಸಬ್ಜೆಕ್ಟ್ ನ ಹೇಗೆ ಕಂಡುಹಿಡಿಯೋದು ಅಂತಾನು ಗೊತ್ತು. ಫ್ಯಾನ್ ಸುತ್ತುತ್ತಾ ಇದೆ. ಸೊ ಫ್ಯಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಫ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಸಬ್ಜೆಕ್ಟ್ ಏನು? ಫ್ಯಾನ್. ಓಕೆ, ದ ಫ್ಯಾನ್ ಡ್ಯಾಶ್ ರೋಟೇಟಿಂಗ್. ಸೊ ಇವಾಗ ನನ್ನ ಸಬ್ಜೆಕ್ಟ್ ಯಾವ್ದು ಇದರಲ್ಲಿ? ಫ್ಯಾನ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್, ಹೌದಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಫ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ರೊಟೇಟಿಂಗ್ ಅನ್ನುವಂಥದ್ದು ನನ್ನ ವರ್ಬ್. ಇದು ಒಂದೇ ನನ್ನ ವರ್ಬ್ ಅಲ್ಲ, ಇನ್ನೊಂದು ವರ್ಬ್ ಬರುತ್ತೆ. ಏನಂತ? ಹೆಲ್ಪಿಂಗ್ ವರ್ಬ್ಸ್ ಅಂತ. ಓಕೆ, ಫ್ಯಾನ್ ಏನು? ಏಕವಚನ, ಒಂದೇ ಫ್ಯಾನ್ ಅಲ್ವಾ? ಹಾಗಾಗಿ ಇಲ್ಲಿ ಈಸ್ ಬರ್ಬೇಕಾ, ಆರ್ ಬರ್ಬೇಕಾ? ಇದು ನನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಇದು ಏಕವಚನ ಆಗಿರೋದ್ರಿಂದ ಇಲ್ಲಿ ಏನ್ ಬರ್ಬೇಕಪ್ಪ? ಈಸ್ ಬರಬೇಕು. ಸೊ ಇದು ನನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಸೊ ಇದು ಒಂದು ಕ್ಲಿಯರ್ ಆದ್ಮೇಲೆ ನಾವು 3 ಕ್ವೆಶನ್ ಕೂಡ ಸಾಲ್ವ್ ಮಾಡಿದ್ವಿ. SSC CGL, SSC ಸ್ಟೆನೋ, SSC MTS, CHS ಅಲ್ಲಿ ಬಂದಿರುವಂತಹ ಕ್ವೆಶನ್ಗಳು. ಸೊ ಇದು ಕೂಡ ನೋಡಿ, SSC ಸ್ಟೆನೋದಲ್ಲಿ ಬಂದಿರುವಂತಹ ಕ್ವೆಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆನೆ 5 miles ಡ್ಯಾಶ್ ನಾಟ್ ಅ ಲಾಂಗ್ ಡಿಸ್ಟೆನ್ಸ್ ಫಾರ್ ಯಂಗ್ ಮ್ಯಾನ್ ಲೈಕ್ ಹಿಮ್. ಅಂದ್ರೆ ಅವನಂತಹ ಒಬ್ಬ ಯುವಕನಿಗೆ 5 ಮೈಲಿ ದೂರ ಏನು ಜಾಸ್ತಿ ಅಲ್ಲ. ಸೊ ಇವಾಗ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ 5 ಮೈಲಿ ದೂರ ಅಂತ ಅಂದೆ, 5 ಮೈಲಿ ದೂರಗಳು ಅಂತ ಅನ್ನ. ಸೊ ಈ 5 miles ಏನ ತೋರಿಸ್ತಾ ಇದೆ? ನನ್ನ ಡಿಸ್ಟೆನ್ಸ್ ನ ತೋರಿಸ್ತಾ ಇದೆ. ಓಕೆ, ಯಾವಾಗ ನನ್ನ ಡಿಸ್ಟೆನ್ಸ್ ನ ತೋರಿಸುತ್ತೆ, ನನ್ನ ಸಬ್ಜೆಕ್ಟ್ ಏನಿದ್ರಲ್ಲಿ 5 ಮೈಲಿ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್ ಆಗಿರೋದ್ರಿಂದ ಈ 5 ಮೈಲಿ ಏನಾಗುತ್ತೆ, ಇದನ್ನ ನಾವು ಏಕವಚನ ಅಂತಾನೆ ತಗೋಬೇಕು. ಓಕೆ, ಇದನ್ನ ನಾನು ಏಕವಚನನೇ ಅಂತ ತಗೋಬೇಕು. ಸೊ ಕನ್ನಡದಲ್ಲಿ ಹೇಳ್ಬೇಕಾದ್ರೆ 5 ಮೈಲಿ ದೂರ ಅಂತೆ, ದೂರಗಳು ಅಂತ ಅನ್ನ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ವರ್ ಅಂತ ಬರಬಾರ್ದು, ವಾಸ್. ಓಕೆ, ವಾಸ್ ಅಂತ ಬಳಸ್ಬೇಕು. ವರ್ ಅಂತ ಅಂದ್ರೆ ತಪ್ಪಾಗತ್ತೆ. ಇಲ್ಲಿ ಎರರ್ ಎಲ್ಲಿದೆ? ಈ ಪಾರ್ಟ್ ಅಲ್ಲಿ ಎರರ್ ಇದೆ. ಇಲ್ಲಿ ವರ್ ಬರಬಾರ್ದು, ಬದಲಾಗಿ ವಾಸ್ ಬರಬೇಕು. ಓಕೆ, ಈ ರೀತಿಯಾಗಿ ಎರರ್ ಡಿಟೆಕ್ಷನ್ ಪ್ರಾಬ್ಲಮ್ಸ್ ನ ಮಾಡಿದ್ರೆ ಅಥವಾ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಸೊ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಈ ಎರರ್ ಡಿಟೆಕ್ಷನ್ ಅನ್ನುವಂಥದ್ದು ಒಂದು ಕಬ್ಬಿಣದ ಕಡಲೆ ತರ ಪರಿವರ್ತನೆ ಆಗ್ಬಿಟ್ಟಿದೆ. ಎಲ್ಲಿದೆ ತಪ್ಪು, ಎಲ್ಲಿದೆ ತಪ್ಪು? ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಡೆಫಿನೆಟ್ ಆಗಿ ಗೊತ್ತು ನನಗೆ, ಇಲ್ಲೇ ಏನೋ ಒಂದು ಫಿಲ್ ಮಾಡಬೇಕು ಅಂತ. ಅಥವಾ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಇಲ್ಲೇ ನಾನು ಏನೋ ಒಂದು ಪದನ ತುಂಬಬೇಕು ಅಂತ ಗೊತ್ತಿರುತ್ತೆ. ಆದರೆ ಎರರ್ ಡಿಟೆಕ್ಷನ್ ಅಲ್ಲಿ ಸ್ವಲ್ಪ ಮಿಸ್ ಹೊಡೆದ್ಬಿಡ್ತೀವಿ ನಾವು. ಸೊ ಹಿಂಗಾಗಬಾರ್ದು ಅಂತ ಅಂದ್ರೆ ಎರರ್ ಡಿಟೆಕ್ಷನ್ ಅಲ್ಲಿ ನಾವು ಸಾಲ್ವ್ ಮಾಡ್ಕೊಂತ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್. ಓಕೆ, ಸೊ ಈ 5 miles ಅನ್ನುವಂಥದ್ದನ್ನ ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಓಕೆ, ಕೌಂಟಬಲ್ ನೌನ್ಸ್. ಇವೆಲ್ಲ ಟೆಕ್ನಿಕಲ್ ನಾಲೆಡ್ಜ್ ಏನ್ ಬೇಡ, ಆಯ್ತಾ ಸರ್? ದೂರಗಳು ಅನ್ನ ದೂರ ಅನ್ನ ಇಷ್ಟೇ, ಇಷ್ಟರಲ್ಲೇ ಆನ್ಸರ್ ಸಿಕ್ಬಿಡುತ್ತಲ್ವಾ? ದೂರ ಅಂತಂದ್ರೆ ಏಕವಚನ, ಏಕವಚನ ಅಂದ್ರೆ ವರ್ ಬರಲ್ಲ, ವಾಸ್ ಬರುತ್ತೆ, ಅಷ್ಟೇ, ಸಿಂಪಲ್. ಓಕೆ, ಅದೇ ತರ ಇನ್ನೊಂದು ಪ್ರಶ್ನೆ ನೋಡಿ ಇಲ್ಲಿದೆ. ಸೊ ಈ ಪ್ರಶ್ನೆ ನಿಮ್ಗೆ ಕಾಣಿಸ್ತಿದ್ಯಾ? ಕೆಳಗಡೆ ಇರುವಂತಹ ಪ್ರಶ್ನೆ, ಈಚ್ ಆಫ್ ದೀಸ್ ಬಾಯ್ಸ್ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ಈಚ್ ಅನ್ನುವಂತಹ ಪದನ ಬಳಸಿದೀನಿ. ಓಕೆ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ದೆ. ನನ್ನ ಹತ್ರ ಎಷ್ಟೊಂದು ಜನ ಹುಡುಗರಿದ್ದಾರೆ, ಅದರಲ್ಲಿ ಪ್ರತಿಯೊಬ್ಬರು. ಸೊ ಕನ್ನಡದಲ್ಲಿ ಏನ್ ಹೇಳಿದೆ ನಾನು? ಪ್ರತಿಯೊಬ್ಬರು. ಒಬ್ಬರು ಅಂತ ಬಂತಲ್ವಾ? ಒಬ್ಬರು ಅಂತ ಅಂದ್ರೆ ಏನ್ ಬರ್ಬೇಕು? ಏಕವಚನ ಬರ್ಬೇಕಲ್ವಾ? ಸೊ ಈ ಏಕವಚನ ಬರೋದ್ರಿಂದ ಪ್ರತಿಯೊಬ್ಬ ಜನರು ಅಂದ್ರೆ ಹುಡುಗರು, ಬಾಯ್ಸ್ಗಳಲ್ಲಿ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ಏನಾಗುತ್ತೆ, ಇದು ನನ್ನ ಸಬ್ಜೆಕ್ಟ್ ಆಯ್ತು,
ಅದಾದ್ಮೇಲೆ ನನ್ನ ವರ್ಬ್ ಪ್ಲೇ ಅಂತ ಅಂದ್ರೆ, ವರ್ಬ್ ನಲ್ಲಿ ಪ್ಲೇ ಅಂತ ಅಂದ್ರೆ ಇದು ಬಹುವಚನ ಅಂತ ಅರ್ಥ. ಅದೇ ನಾನೇನಾದ್ರೂ ಪ್ಲೇಸ್ ಅಂತ ಅಂದ್ರೆ, ಪ್ಲೇಸ್ ಅಂತ ಅಂದ್ರೆ ಅದು ಏಕವಚನ ಅಂತ ಅರ್ಥ. ಸರಿನಾ? ಸೊ ಇಲ್ಲಿ ಏಕವಚನ ಇದೆ, ಇಲ್ಲಿ ಏನಾಗ್ಬೇಕು? ಏಕವಚನ ಆಗ್ಬೇಕು. ಬಟ್ ಪ್ಲೇ ಅನ್ನುವಂಥದ್ದೇನು? ಬಹುವಚನ. ಸೊ ತಪ್ಪೆಲ್ಲಿದೆ? ಇಲ್ಲೇ ನನ್ನ ತಪ್ಪಿದೆ. ಅಂಡ್ ಇದನ್ನ ಕೇಳಿದಂಥದ್ದು UPSC CDS ಕ್ವೆಶನ್. ಇದು UPSC CDS ಕ್ವೆಶನ್. ಇದು ಅಂದ್ರೆ UPSC ಲೆವೆಲ್ ಅಲ್ಲಿ ಇಷ್ಟು ಸಿಂಪಲ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಇಂಗ್ಲಿಷ್ ಅಲ್ಲಿ ಅಂತ ಅಂದ್ರೆ ಆಬ್ವಿಯಸ್ಲಿ ಕರ್ನಾಟಕ ಎಕ್ಸಾಮ್ಸ್ ಅಲ್ಲೂ ತುಂಬಾ ಈಸಿ ಕ್ವೆಶನ್ಸ್ ನ ಕೇಳ್ತಾರೆ ಅಲ್ವಾ? ಸೊ ಈ ಲಾಜಿಕ್ ನಿಂದ ಮಾಡುವಂತಹ ಪ್ರಾಬ್ಲಮ್ಸ್ ಅಥವಾ ಕ್ವೆಶನ್ಸ್ ಏನಿರುತ್ತೆ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಶಾಂತ ಮಾರ್ಗ ಕಮ್ಯುನಿಕೇಶನ್ ಕೋರ್ಸ್ ಅಲ್ಲಿ. ಓಕೆ, ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಇಂಗ್ಲಿಷ್ ಗ್ರಾಮರ್, ಸೊ ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ಪ್ಲಸ್ ಮೆಂಟಲ್ ಎಬಿಲಿಟಿ ಬ್ಯಾಚ್ 2 ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ HYT ಇದೆಲ್ಲ ಸೇರಿ ನಿಮ್ಗೆ ಬರೀ 5,000ಗೆ ಸಿಗ್ತಾ ಇದೆ. ಓಕೆ, ಸೊ ಯಾರಿಗೆಲ್ಲ ಇದನ್ನೆಲ್ಲ ಕವರ್ ಮಾಡಬೇಕು ಅಂತ ಇದೆ ಒಂದು ಬೆಸ್ಟ್ ಮೆಥಡಾಲಜಿಯಲ್ಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಶಾಂತ ಮಾರ್ಗ. ಸೊ ಶಾಂತ ಮಾರ್ಗದ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀವಿ. ಹಾಗೆ ಈ ನಂಬರ್ಗೆ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಈ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಸೊ ನನ್ನ ಮೆಥಡಾಲಜಿ ಏನಂತ ನಿಮ್ಗೆ ಅರ್ಥ ಆಯ್ತು. PYQs ನ ಜೊತೆಗೆ HYT, ಈ PYQs ಮತ್ತು HYT ಡೆಡ್ಲಿ ಕಾಂಬಿನೇಷನ್ ಅಲ್ಲಿ ಮಾಡುವಂತಹ ಕೋರ್ಸ್ ಇದು. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇನ್ಯಾಕ್ ತಡ ಮಾಡಬೇಡಿ, ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಇದೇ ಮಾರ್ಚ್ 22 ಅಂದ್ರೆ ಯುಗಾದಿಯಿಂದ ಇದು ಪ್ರಾರಂಭ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.